ಹರೇ ಕೃಷ್ಣ. ಭಾರತದ 12 ಜ್ಯೋತಿರ್ಲಿಂಗಗಳು ಶಿವನ ಅನಂತ ಶಕ್ತಿಯ ನೇರ ಸಾಕ್ಷಿಗಳು. ಈ 12 ಜ್ಯೋತಿರ್ಲಿಂಗಗಳು ದೇಶದ ವಿವಿಧ ಪ್ರದೇಶಗಳಲ್ಲಿ ಸ್ಥಾಪಿತವಾಗಿವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಅದ್ಭುತ ಮಹಿಮೆ. ಮೊದಲನೆಯದು ಸೋಮನಾಥ ಜ್ಯೋತಿರ್ಲಿಂಗ. ಗುಜರಾತ್ನ ಅರಣ್ಯ ಪ್ರದೇಶದಲ್ಲಿ ಇದು ಶಿವನ ಪ್ರಥಮ ತಾಂಡವದ ಸ್ಥಳ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಆಂಧ್ರ ಪ್ರದೇಶದ ಶ್ರೀಶೈಲ ಪರ್ವತದಲ್ಲಿ ಶಿವಪಾರ್ವತಿಯರ ಅನಂತ ಕೃಪೆಯ ಸಂಕೇತ. ಮಹಾಕಾಳೇಶ್ವರ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಇದು ಕಾಲದ ಅಧಿಪತಿ ಮಹಾಕಾಳನ ಸ್ವರೂಪ. ಓಂಕಾರೇಶ್ವರ. ನರ್ಮದಾ ನದಿಯ ದಡದಲ್ಲಿ ಈ ಜ್ಯೋತಿರ್ಲಿಂಗ ಶಿವನ ಮತ್ತು ಶಕ್ತಿಯ ಸಂಗಮ. ಕೇದಾರನಾಥ. ಹಿಮಾಲಯದ ಹೃದಯದಲ್ಲಿ ಇದು ಶಿವನ ಅತಿ ಮಹತ್ವದ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿವೆ. ಭೀಮಾಶಂಕರ. ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತದಲ್ಲಿ ಇದು ಭಕ್ತರ ಕಠಿಣ ಪ್ರಾರ್ಥನೆಗೆ ಶಿವನ ಕೃಪೆಯ ಫಲ. ಕಾಶಿ ವಿಶ್ವನಾಥ. ವಾರಣಾಸಿಯ ಪವಿತ್ರ ನದಿ ತೀರದಲ್ಲಿ ಇದು ಮೋಕ್ಷ ದ್ವಾರದಂತೆ ಹೇಳಲಾಗುತ್ತವೆ. ತ್ರಯಂಬಕೇಶ್ವರ. ನಾಸಿಕದ ಗೋದಾವರಿ ತೀರದಲ್ಲಿ ಇದು ಶಿವನ 3 ನೇತ್ರಗಳ ಪ್ರತಿಬಿಂಬ. ವೈದ್ಯನಾಥ. ಜಾರ್ಖಂಡ್ನ ದೇವಗರ್ನಲ್ಲಿ ಶಿವನನ್ನು ದೇವರ ವೈದ್ಯ ಎಂದು ಪೂಜಿಸಲಾಗುತ್ತದೆ. ನಾಗೇಶ್ವರ. ಗಿರಿ ಸೋಮನಾಥದ ಬಳಿ ಇದು ವಿಶ್ವದ ಹಿತಕ್ಕಾಗಿ ಶಿವನ ಶಕ್ತಿ. ರಾಮೇಶ್ವರ. ತಮಿಳುನಾಡಿನ ಭೂಮಿಯಲ್ಲಿ ರಾಮನಿಂದ ಪ್ರತಿಷ್ಠಾಪಿಸಲಾದ ಪವಿತ್ರ ಜ್ಯೋತಿರ್ಲಿಂಗ. ಕೃಷ್ಣೇಶ್ವರ. ಮಹಾರಾಷ್ಟ್ರದ ಹೆಲೋರಾದ ಪಕ್ಕದಲ್ಲಿ ಇದು ಶಿವಭಕ್ತಿಯ ಶ್ರೇಷ್ಠ ಉದಾಹರಣೆ. ಈ 12 ಜ್ಯೋತಿರ್ಲಿಂಗಗಳು ನಮ್ಮ ಭಕ್ತಿಯ ದಾರಿ. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಈ ಜ್ಯೋತಿರ್ಲಿಂಗಗಳ ಹಿಂದಿನ ಗೂಢ ರಹಸ್ಯಗಳ ಬಗ್ಗೆ ನೀವು ಕೇಳಿದ್ದೀರಾ?